ಹಾಯ್ ಹಲೋ ನಮಸ್ಕಾರ ಹಾಸನ. ನಾನು ನಿಮ್ಮ ಹಾಸನದ ಹುಡುಗಿ ರಕ್ಷಾ ಭಾಸ್ಕರ್. ನಾವಿವತ್ತು ಹಾಸನದ ಕಾಳಿಕಾಂಬ ಟೆಂಪಲ್ಗೆ ಬಂದಿದ್ದೀವಿ. ವಿಶೇಷತೆ ಏನಪ್ಪ ಅಂತ ಅಂದರೆ 24ನೇ ವಾರ್ಡಲ್ಲಿ ಸ್ಥಾಪನೆ ಆಗಿರುವಂತಹ ಕಾಳಿಕಾಂಬ ಮತ್ತು ಕಮಟೇಶ್ವರ ದೇವಾಲಯದ ಪುನರ್ ಪ್ರತಿಷ್ಠಾಪನೆ ಮತ್ತು ಲೋಕಾರ್ಪಣೆ ಕಾರ್ಯಕ್ರಮಗಳು ಇದೇ ತಿಂಗಳು ಮಾರ್ಚ್ 26ರಿಂದ 30ನೇ ತಾರೀಕುವರೆಗೂ ನಡೀತಾ ಇದೆ. ಸೊ ಆ ಕಾರ್ಯಕ್ರಮದ ಸಂಪೂರ್ಣ ವಿವರ ಮತ್ತು ದೇವಾಲಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ದೇವಾಲಯದ ಸಂಘದ ಸದಸ್ಯರನ್ನು ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಹಾಗೆ ದೇವಸ್ಥಾನದಲ್ಲಿ ಪ್ರತಿಯೊಂದು ಗುಡಿಯಲ್ಲಿ ಯಾವ ದೇವರ ಪ್ರತಿಷ್ಠಾಪನೆ ಆಗುತ್ತೆ ಅನ್ನೋದನ್ನ ಕೂಡ ನಾವು ಅವರ ಬಾಯಿಂದನೇ ತಿಳ್ಕೊಳ್ಳೋಣ ಬನ್ನಿ. ಶ್ರೀ ಗುರುಭ್ಯೋ ನಮಃ. ಇದು ಹಾಸನದ ಬಹಳ ಹಳೆಯ ದೇವಸ್ಥಾನ ಆದಂತಹ ಕಾಳಿಕಾಂಬ ಕಮಟೇಶ್ವರ ದೇವಾಲಯ. ಈ ದೇವಾಲಯ ಈಗ ನವೀಕರಣ ಮಾಡಿದ್ದೀವಿ. ನವೀಕರಣ ಮಾಡಿ ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಇದು ಕಾಳಿಕಾಂಬ ದೇವಿಯ ಗರ್ಭಗುಡಿ. ಇದು ಪೂರ್ಣ ನಮ್ಮ ಮಂಗಳೂರು ಪ್ರಾಂತ್ಯ ಶೈಲಿನಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ದೇವರ ಗುಡಿ. ಇಲ್ಲಿ ಕಾಳಮ್ಮನವರದ ಗರ್ಭಗುಡಿ ಬರುತ್ತೆ. ಇದ್ರ ಹೀಗೆ ಬಲಭಾಗದಲ್ಲಿ ಬಂದರೆ ಈ ಗುಡಿಯ ಉತ್ತರಮುಖವಾಗಿ ಇಲ್ಲಿ ಸಂಕಷ್ಟಹರ ಗಣಪತಿ ಬರುತ್ತಾರೆ. ಪಶ್ಚಿಮದಲ್ಲಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ. ಹಾಗೆ ಇಲ್ಲಿ ನೋಡ್ತಿರ್ತಕ್ಕಂಥ ವಾಹನಗಳು ಇದು ಸಿಂಹವಾಹನ, ಅಮ್ಮನವರ ಲಾಂಛನ. ಮಾಡಿದಂಥ ಅಭಿಷೇಕವನ್ನು ಬರಲಿಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು, ವಿಶೇಷವಾಗಿ ಸಿಂಹದ ಮುಖದಲ್ಲೇ ಮಾಡಿರ್ತಕ್ಕಂತಹ ತೀರ್ಥದ ಸ್ಥಳ. ನೀವೀಗ ನೋಡ್ತಿರ್ತಕ್ಕಂಥದ್ದು ಕರ್ಮಟೇಶ್ವರ ಗುಡಿ, ಅಂದರೆ ಈಶ್ವರನ ಮತ್ತೊಂದು ರೂಪನೇ ಈ ಕರ್ಮಟೇಶ್ವರ. ಇದು ಕರ್ಮಟೇಶ್ವರನ ಗುಡಿ. ಹಾಗೆ ಮುಂದುವರೆದ್ರೆ ಇದು ದಕ್ಷಿಣಮುಖವಾಗಿ ಮಾಡಿರ್ತಕ್ಕಂಥ ಗುಡಿ. ಇಲ್ಲಿ ಆಂಜನೇಯ ಸ್ವಾಮಿ ಬಂದು ನೆಲೆಸ್ತಾರೆ. ಪಶ್ಚಿಮದಲ್ಲಿ ವೆಂಕಟೇಶ್ವರ ಸ್ವಾಮಿ, ಉತ್ತರದಲ್ಲಿ ಕೂತಲೂರು ವೀರಬ್ರಹ್ಮಯ್ಯನವರ ಗುಡಿ. ನಮ್ಮ ಗರ್ಭಗುಡಿಯಿಂದ ಎಡಭಾಗದಲ್ಲಿ ಆ ಮೂಲ ಅಂದರೆ ಈಶಾನ್ಯ ದಿಕ್ಕಿನಲ್ಲಿ ನವಗ್ರಹ ಗುಡಿನ ಮಾಡಿದ್ದೀವಿ. ಹಾಗೆ ಆಗ್ನೇಯ ಮೂಲದಲ್ಲಿ ನೈವೇದ್ಯ ಕೋಣೆ ಮಾಡಿದ್ದೀವಿ. ಈ ಮಧ್ಯದ ಪರಾಂಗಣ ಇಲ್ಲಿ ಭಜನಾ ಕೇಂದ್ರ. ಇದು ಭಜನೆ ಮಾಡಲಿಕ್ಕೆ ಮತ್ತು ನಮ್ದು ಯಾವ್ದಾರ ಪೂಜೆಗಳಿದ್ರೆ, ಈಗ ಸತ್ಯನಾರಾಯಣ ಪೂಜೆ ಇರ್ಬೋದು, ಮತ್ತೊಂದು ಪೂಜೆ ಇದ್ದಾಗ ಉಪಯೋಗಿಸ್ಕೊಳ್ತಕ್ಕಂಥ ಒಂದಿದು. ಇದು ಈ ದೇವಸ್ಥಾನದ ವ್ಯವಸ್ಥೆಯಲ್ಲಿ ಮಾಡಿರ್ತಕ್ಕಂಥದ್ದು. ಇದೇ ತಿಂಗಳು 28ನೇ ತಾರೀಕು ಈ ಗುಡಿಗಳಲ್ಲಿ ದೇವರ ಪ್ರತಿಷ್ಠಾಪನೆ ಕೂಡ ಇರುತ್ತೆ. ಸೊ ಎಲ್ಲರೂ ಆವತ್ತಿನ ದಿನ ಹೋಗಿ ಆ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಈ ಒಂದು ಸುಂದರ ಕಾರ್ಯವನ್ನು ನಿರ್ಮಾತೃ ಅಂತ ಹೇಳ್ಬೋದು ನಮ್ಮ ತಾಲೂಕು ವಿಶ್ವಕರ್ಮ ಸಮಾಜ ಅಧ್ಯಕ್ಷರು ಶ್ರೀಯುತ HP ಕುಮಾರಾಚಾರ್ ಅಂತ, ವೃತ್ತಿಯಲ್ಲಿ ಜ್ಯುವೆಲ್ರಿ ಶಾಪ್ ಮಾಲೀಕರು ಮತ್ತು ಈ ಸಂಘಟನೆಯ ಅಧ್ಯಕ್ಷರು. ಹಾಗೆ ಈ ಕಾರ್ಯಕ್ರಮದ ನಿರ್ಮಾಣಕ್ಕೆ ದೇವಾಲಯ ಸಮಿತಿ ಅಂತ ಒಂದು ಮಾಡಿದ್ವಿ ನಾವು, ನವೀಕರಣ ಸಮಿತಿ ಅಂತ. ಸಮಿತಿಯ ಅಧ್ಯಕ್ಷರಾದಂಥ ಇವರು HK ಆನಂದಾಚಾರ್ ಅಂತ ಹೇಳಿ, ರಾಜೇಶ್ವರಿ ಜ್ಯುವೆಲ್ರಿ ಮಾಲೀಕರು. ಹಾಗೆ ಈ ನವೀಕರಣ ಸಮಿತಿಯ ಕಾರ್ಯದರ್ಶಿಗಳು HV ಹರೀಶ್ ಅಂತ ಹೇಳಿ, ಹಾಗೂ ತಾಲೂಕು ವಿಶ್ವಕರ್ಮ ಸಮಾಜದ ಪ್ರಧಾನ ಕಾರ್ಯದರ್ಶಿ ನಾನು ಕೇಶವ ಪ್ರಸಾದ್ ಅಂತ ಹೇಳಿ, ನನ್ನ ಬಲಭಾಗದಲ್ಲಿರ್ತಕ್ಕಂಥವ್ರು ಲೋಕೇಶ್ ಅಂತ ಹೇಳಿ ಖಜಾಂಚಿಗಳು. ಹಾಗೆ ನಮ್ಮ ಪಕ್ಕದಲ್ಲಿರ್ತಕ್ಕಂಥವ್ರು ಶ್ರೀಕಂಠ ಮೂರ್ತಿ ಅಂತ ಹೇಳಿ ನಿರ್ದೇಶಕರು. ಹಾಗೆ ಇವರು KJ ನಾಗರಾಜ್ ಅಂತ ಹೇಳಿ, ಅವರು ಸುರೇಶ್ ಅಂತ ಹೇಳಿ, ಇವರು ನಮ್ಮ ಹಿರಿಯರು. ಹಾಗೂ ಈ ತಾಲೂಕು ವಿಶ್ವಕರ್ಮ ಸಮಾಜದ ಮಾಜಿ ಅಧ್ಯಕ್ಷರಾದಂಥ GR ತಿಮ್ಮಾಚಾರ್ಯರು ಮತ್ತು ಈ ಥರ ಎಲ್ಲರ ಹಾಗೆ ನಮ್ಮ ಉಪಾಧ್ಯಕ್ಷರಾದಂಥ ಬ್ಯಾಟ್ರಂಗಾಚಾರ್ಯರು, ಅವರು ಅನ್ಯ ನಿಮಿತ್ತ ಬೇರೆ ಕಡೆ ಇದ್ದಾರೆ. ಹಾಗೆ ಸುರೇಶು, ಆನಂದು, ಇತರರು ಮತ್ತು ಶ್ರೀನಿವಾಸ್ ಅಂತ ಹೇಳಿ, ಇವರೆಲ್ಲ ಪ್ರಮುಖ ಕಾರಣಕರ್ತರು. ಇವರೆಲ್ಲರ ಸಹಕಾರದೊಂದಿಗೆ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೀವಿ. ಇದು ಕಾಳಿಕಾಂಬ ಕರ್ಮಟೇಶ್ವರ ದೇವಾಲಯ. ಇದು ಭಾಳ ಹಳೆಯ ದೇವಾಲಯ. ಹಳೆಯ ದೇವಾಲಯ ಈಗ ಜೀರ್ಣೋದ್ಧಾರ ಮಾಡಿ ನವೀಕರಣ ಮಾಡಿರ್ತಕ್ಕಂಥದ್ದು. ಈಗ ನಾವು ಈ ದಿನ ಅಂದರೆ 26ನೇ ತಾರೀಕು ನಮ್ಮ ಈ ಕಾರ್ಯಕ್ರಮದ ನಿಮಿತ್ತ ಲೋಕಾರ್ಪಣೆ ಕಾರ್ಯಕ್ರಮದ ಅಂಗವಾಗಿ ಕಾರ್ಯಾಂಗಗಳನ್ನು ಪ್ರಾರಂಭಿಸ್ತಾ ಇದ್ದೀವಿ. ಇವತ್ತಿನ ಧಾರ್ಮಿಕ ಕಾರ್ಯಕ್ರಮ ಏನು ಅಂತಂದರೆ, ಬೆಳಗ್ಗೆ 11 ಗಂಟೆಗೆ ನಮ್ಮ ಪರಮ ಪೂಜ್ಯ ಯತಿಗಳಾದಂತಹ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳು ಹಾಗೂ ನಮ್ಮ ದೇವಾಲಯದ ಶಿಲ್ಪಿಗಳಾದಂತಹ ಶ್ರೀ ಕೃಷ್ಣಾಚಾರ್ಯರು ಹಾಗೂ ಈ ಪೂಜೆಯ ಕೈಂಕರ್ಯಗಳನ್ನು ನಡೆಸ್ಕೊಡ್ತಿರ್ತಕ್ಕಂಥ ತಂತ್ರಿಗಳಾದಂತಹ ಶ್ರೀ ದಿವಾಕರ್ ಅಗ್ನಿಹೋತ್ರಿ ಅವರು ಮತ್ತು ಅವರ ಋತ್ವಿಕ ವೃಂದದವರಿಗೆ ಪೂರ್ಣಕುಂಭ ಸ್ವಾಗತದೊಂದಿಗೆ ಈ ಆಲಯಕ್ಕೆ ಕರ್ಕೊಂಬರ್ತೀವಿ. ನಂತರದಲ್ಲಿ ಮಧ್ಯಾಹ್ನದ ಮೇಲೆ ಎಲ್ಲ ವ್ಯವಸ್ಥೆಗಳನ್ನು ಆದ ನಂತರ ಮಧ್ಯಾಹ್ನದ ಮೇಲೆ
ಪೂಜಾ ಕೈಂಕರ್ಯಗಳನ್ನು ಮಾಡ್ತೀವಿ. ಇವತ್ತಿನ ದಿನ ರಾತ್ರಿ ಇರ್ತಕ್ಕಂಥದ್ದು ಅಘೋರ ಹೋಮ, ಆಮೇಲೆ ಸುದರ್ಶನ ಹೋಮ ಮತ್ತು ನವಗ್ರಹ ಹೋಮಗಳು ಇತ್ಯಾದಿಗಳು ಈ ದಿನ ಇದೆ. ಇದಾದ ನಂತರ ನಾಳೆ ಅಂದರೆ 27ನೇ ತಾರೀಕು ಬೆಳಗ್ಗೆ ಗಂಗೆ ಆವಾಹನ, ನಂತರದಲ್ಲಿ ಧ್ವಜ ಆರೋಹಣ. ಅದೆಲ್ಲ ಆದಮೇಲೆ ನಮ್ಮ ಬಾಲಾಯದಲ್ಲಿರ್ತಕ್ಕಂತಹ ಬಿಂಬ ಪ್ರತಿಷ್ಠೆಗಳನ್ನು ದೇವಾಲಯಕ್ಕೆ ತರೋಂಥದ್ದು, ಇರ್ತಕ್ಕಂಥ ಹೊಸ ಮೂರ್ತಿಗಳಿಗೆ ಅಧಿವಾಸ ಕಾರ್ಯಕ್ರಮಗಳು ಇವೆಲ್ಲ ನಾಳೆ ನಡೆಯತಕ್ಕಂಥದ್ದು. ನಾಳೆ ನಂತರ ನಾಡಿದ್ದು 28ನೇ ತಾರೀಕು ಬೆಳಗ್ಗೆ 4:30ಯಿಂದ 6:30ವರೆಗೂ ಕರ್ಮಟೇಶ್ವರ ಸ್ವಾಮಿಯ ದೇವಾಲಯದ ಕಳಸೋತ್ಸವ ನಡೆಯುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಕುಂಭಾಭಿಷೇಕ ಇರುತ್ತೆ. ನಂತರ 7 ಗಂಟೆ 9 ನಿಮಿಷಕ್ಕೆ ದೇವರ ಬಿಂಬ ಪ್ರತಿಷ್ಠಾಪನೆ. ಆ ಬಿಂಬ ಪ್ರತಿಷ್ಠಾಪನೆ ಆದ ನಂತರ ಅದರ ಸುತ್ತಲೂ ಇರ್ತಕ್ಕಂಥ ಎಲ್ಲ ದೇವರುಗಳಿಗೂ ಅಂದರೆ ವೆಂಕಟೇಶ್ವರ, ಕೂತಲೂರು ವೀರಬ್ರಹ್ಮಯ್ಯನವರು, ಹಾಗೆ ಆಂಜನೇಯ ಸ್ವಾಮಿಯ ಈ ಎಲ್ಲ ದೇವರುಗಳ ಬಿಂಬ ಪ್ರತಿಷ್ಠಾಪನೆ ನಡೆಯುತ್ತೆ. ನಂತರದಲ್ಲಿ ಬೆಳಗ್ಗೆ 8 ಗಂಟೆಗೆ ಅಮ್ಮನವರ ಗುಡಿಯ ಕಳಸಾಭಿಷೇಕ ನಡೆಯುತ್ತೆ. ಅದಾದಮೇಲೆ ಮಧ್ಯಾಹ್ನ 12 ಗಂಟೆಗೆ ಅಮ್ಮನವರ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ಅಂದರೆ ಬಿಂಬ ಪ್ರತಿಷ್ಠೆ ಕಾರ್ಯಕ್ರಮ ನಡೆಯುತ್ತೆ. ಅದರ ನಂತರದಲ್ಲಿ ಆಂಜನೇಯ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಗಣಪತಿ ಸ್ವಾಮಿಯ ಒಂದು ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ. ನಂತರದಲ್ಲಿ ನವಗ್ರಹ ದೇವತೆಗಳ ಇದು ನಾಡಿದ್ದು 28ನೇ ತಾರೀಕು. ಬಿಂಬ ಪ್ರತಿಷ್ಠೆ ಕಾರ್ಯಕ್ರಮ ಎಲ್ಲ ಆದಮೇಲೆ ಅವತ್ತಿನ ದಿನ ಸಂಜೆ ದುರ್ಗಾ ನಮಸ್ಕಾರ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. 29ನೇ ತಾರೀಕು ನವಚಂಡಿ ಯಾಗ ಆದ ನಂತರದಲ್ಲಿ ಸಂಜೆ ರಂಗಪೂಜೆ ಮತ್ತು ದುರ್ಗಾ ನಮಸ್ಕಾರ ಕಾರ್ಯಕ್ರಮ. ಹಾಗೂ 30ನೇ ತಾರೀಕು ನಮ್ಮ ಪ್ರಮುಖ ರಾಜಬೀದಿಗಳಲ್ಲಿ ನಮ್ಮ ಅಮ್ಮನವರ ಮತ್ತು ಉತ್ಸವ ಮೂರ್ತಿಗಳ ಉತ್ಸವ ನಡೆಯುತ್ತೆ. ನಡೆದ ನಂತರದಲ್ಲಿ ಆ ದಿನ ಸಂಜೆ 4:30ಕ್ಕೆ ಯತಿವರ್ಯರುಗಳಾದಂತಹ ಶ್ರೀ ಶಿವನ ಸುಜ್ಞಾನ ತೀರ್ಥರು ಹಾಗೂ ಆನೆಗುಂದಿ ಆಶ್ರಮದಂತಹ ಮತ್ತು ಹರಿಹರ ಗುರುಗಳು ಹಾಗೂ ವಡ್ನಾಳ್ ಮಠದ ಗುರುಗಳು ಎಲ್ಲರೂ ಸೇರಿ ಒಂದು ಧಾರ್ಮಿಕ ಮಹಾಸಭೆಯನ್ನು ನಡೆಸ್ತಾ ಇದ್ದೀವಿ. ಆ ಸಭೆಗೆ ಮುಖ್ಯ ಅತಿಥಿಗಳಾಗಿ ರಾಮಲಲ್ಲಾ ಮೂರ್ತಿಯ ನಿರ್ಮಾತೃ ಆದಂತಹ ಶ್ರೀಯುತ ಅರುಣ್ ಯೋಗಿರಾಜ್ ಅವರು ಬರ್ತಾ ಇದ್ದಾರೆ. ಒಂದು ಕಾರ್ಯಕ್ರಮ ಧಾರ್ಮಿಕ ಸಭೆಯೊಂದಿಗೆ ಈ ನಮ್ಮ ಕಾರ್ಯಕ್ರಮ ಸಂಪನ್ನ ಆಗುತ್ತೆ. ಹಾಗೂ ಈ ಎಲ್ಲ ಕಾರ್ಯಕ್ರಮದ ನಿಮಿತ್ತ ನಮ್ಮ ವಿಶ್ವಕರ್ಮ ಸಂಘದವರಿಂದ ಅಂದರೆ ವಿರಾಟ್ ವಿಶ್ವಕರ್ಮ ಕಲಾ ಸಂಘ ಅಂತ ಇದೆ ನಮ್ಮಲ್ಲಿ, ಆ ಸಂಘದವರಿಂದ ಶ್ರೀ ದೇವಿ ಮಹಾತ್ಮೆ ಅಥವಾ ಮಹಿಷಾಸುರ ಮರ್ದಿನಿ ಎಂಬ ಒಂದು ಪೌರಾಣಿಕ ನಾಟಕವನ್ನು ಇದೇ ಹಾಸನದ ಕಲಾಕ್ಷೇತ್ರದಲ್ಲಿ ಏರ್ಪಡಿಸಿದ್ದೀವಿ. ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಇದ್ರ ಜೊತೆಗೆ ಪ್ರತಿದಿನ ಅಂದರೆ 26, 27, 28 ಮತ್ತು 29ನೇ ತಾರೀಕು ಈ ದಿನ ಹರಿಕಥೆ ವಿದ್ವಾನರಾದಂತಹ ಮೋಹನ್ ಅವರಿಂದ ಶ್ರೀ ದೇವಿ ಮಹತ್ವೆ ಕುರಿತು ಹರಿಕಥೆ ಕಾರ್ಯಕ್ರಮ. ನಾಳೆ ದಿನ 27ನೇ ತಾರೀಕು ವಿಶ್ವ ಬ್ರಾಹ್ಮಣರು ಮತ್ತು ಈ ನೆಲೆಯ ಹಿನ್ನೆಲೆ ಬಗ್ಗೆ ಒಂದು ಪ್ರವಚನ ನಮ್ಮ ಪ್ರದೀಪ್ ಶರ್ಮಾ ಅನ್ನೋ ನಮ್ಮ ಋತ್ವಿಕರಿಂದ. 28ನೇ ತಾರೀಕು ಹಾಸನದ ಹೆಸರಾಂತ ಭರತನಾಟ್ಯ ಪ್ರವೀಣರಾದಂತಹ ವಿದುಷಿ ಅಂಬಾಳೆ ರಾಜೇಶ್ವರಿ ಅವರ ಶಿಷ್ಯರಿಂದ ಭರತನಾಟ್ಯ ಕಾರ್ಯಕ್ರಮ ಇರುತ್ತೆ. ಹಾಗೂ 29ನೇ ತಾರೀಕು ಜೂನಿಯರ್ ರಾಜ್ಕುಮಾರ್ ಅಂತ ಪ್ರಖ್ಯಾತ ಆಗಿರ್ತಕ್ಕಂಥ ಹಾಸನದ ವಿಜಯ್ ಕುಮಾರ್ ಹಾಗೂ ನಮ್ಮ ಸ್ಥಳೀಯರಾದಂತಹ ಭೂಮಿಕಾ ರಮೇಶ್ ಮತ್ತು ಇತರರಿಂದ ಭರತನಾಟ್ಯ ಹಾಗೂ ಗಾನಸುದೆ 2 ಕಾರ್ಯಕ್ರಮಗಳನ್ನು ಏರ್ಪಡಿಸ್ಕೊಂಡಿದ್ದೀವಿ. ಇದ್ರ ಜೊತೆಗೆ ನಾವು ಈ ಏನು ದೇವಸ್ಥಾನದ ಕಾರ್ಯಕ್ರಮಗಳ ಜೊತೆಗೆ ಬರೀ ನಾವು ದೇವಸ್ಥಾನ ಕಟ್ಟೋದು ಒಂದೇ ಅಲ್ಲ, ಅದ್ರ ಜೊತೆಗೆ ಬೇರೆ ಕಾರ್ಯಕ್ರಮಗಳು ಮಾಡಬೇಕು ಅಂತ ಹೇಳಿ ಲಾಸ್ಟ್ ಕೋವಿಡ್ ಸಂದರ್ಭದಲ್ಲಿ ಸುಮಾರು 2,500 ಜನಕ್ಕೆ ಕೋವಿಡ್ ವ್ಯಾಕ್ಸಿನ್ ಕೂಡ ಹಾಕ್ಸಿದ್ದೀವಿ. ಅದು ಹೆಚ್ಚು ಕಮ್ಮಿ 20 ಲಕ್ಷ ರೂಪಾಯಿ ಖರ್ಚು ಮಾಡಿ ಅರುಣ್ ಸ್ಥಪತಿ ಅಂತ ಹೇಳಿಬಿಟ್ಟು ರಾಘವೇಂದ್ರ ಸ್ಥಪತಿ ಅಂತ ಹೇಳಿ ಬೆಂಗಳೂರಿನವರು ಅವರ ಒಂದು ಆಶ್ರಯದಲ್ಲಿ ಮಾಡಿದ್ದೀವಿ. ಈ ಥರ ಅನೇಕ ವಿವಿಧ ಕಾರ್ಯಕ್ರಮಗಳನ್ನು ಮಾಡ್ಕೊಂಡ್ಬಂದಿದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಈಗ ಏನು 26ರಿಂದ 30ನೇ ತಾರೀಕುವರೆಗೂ ಕಾರ್ಯಕ್ರಮ ನಡೀತಿದೆ. ಅದಕ್ಕೆ ಸಮಸ್ತ ಹಾಸನದ ಜನತೆ ಮತ್ತು ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಜನತೆಗಳು ಬಂದು ಭಾಗವಹಿಸಬೇಕಾಗಿ ಸಮಿತಿಯ ಪರವಾಗಿ ಕಳಕಳಿಯ ಪ್ರಾರ್ಥನೆ. ಸರ್, ಇಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿಗೆ ತಮಗೆ ಧನ್ಯವಾದಗಳು. ಇನ್ನೊಂದು ಪ್ರಶ್ನೆ ಇದೆ, ಎಷ್ಟು ವರ್ಷಗಳಿಂದ ಈ ದೇವಸ್ಥಾನನ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು? ಆ್ಯಕ್ಚುಲಿ ಈ ಥರ ಒಂದು ದೇವಸ್ಥಾನ ಕಟ್ಟಬೇಕು ಅಂದರೆ ಸುಮಾರು 5ರಿಂದ 6 ವರ್ಷಗಳ ಕಾಲ ಬೇಕು. ಆದರೆ ನಮ್ಮ ಕಾರ್ಕಳದ ಕೃಷ್ಣಾಚಾರ್ಯರಾದಂತಹ ಶಿಲ್ಪಿಗಳು ಕೇವಲ 2 ವರ್ಷ 2 ತಿಂಗಳಲ್ಲಿ ಸಂಪೂರ್ಣ ಕನ್ಸ್ಟ್ರಕ್ಷನ್ನ ಮುಗಿಸ್ಕೊಟ್ಟಿದ್ದಾರೆ. ಮಾಹಿತಿಗಳನ್ನ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.